ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಇದು ಗುಡ್ ಫ್ರೈಡೆ, ಶುಭ ಶುಕ್ರವಾರ ಎಂದು ಕರೆಯಲ್ಪಡುವ ಯೇಸು ಸತ್ತದ್ದನ್ನು ನೆನಪಿಸಿಕೊಳ್ಳುವಂಥ ಒಂದು ದಿನ. ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಸತ್ತನು, ಮೂರನೆಯ ದಿವಸ ಮೃತ್ಯುಂಜಯನಾಗಿ ಎದ್ದನು. ಆತನ ಮರಣವನ್ನು ನೆನಪಿಸಿಕೊಳ್ಳುವಂತೆ ಲೋಕದೆಲ್ಲೆಡೆ ಈ ದಿನ ಆತನ ಶಿಲುಬೆಯ ಕಷ್ಟಗಳನ್ನು ಧ್ಯಾನಿಸುವಂಥ ಒಂದು ದಿನವಾಗಿದೆ. ನೀವಿಲ್ಲಿ ಒಂದು ಸ್ಥಳವನ್ನು ನೋಡುತ್ತಿದ್ದೀರಿ. ಕಪಾಲ ಸ್ಥಳ ಎಂಬುದಾಗಿ ಕರೆಯಲ್ಪಡುವಂಥ ಒಂದು ಸ್ಥಳದಲ್ಲಿ ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟನೆಂದು ಓದುತ್ತೇವೆ. ಯೆರೂಸಲೇಮಿನಲ್ಲಿ ಕಪಾಲ ಸ್ಥಳ ಎಂಬಂತ ಒಂದು ಸ್ಥಳ. ಕಪಾಲ ಅಂದರೆ ಮನುಷ್ಯನ ತಲೆಬುರುಡ, ಅಂದರೆ ತಲೆಬುರುಡೆಯ ಆಕಾರದಲ್ಲಿ ಇರುವಂತ ಒಂದು ಬೆಟ್ಟ. ಅದೊಂದು ಚಿಕ್ಕ ಬೆಟ್ಟ. ಅಲ್ಲಿಯೇ ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟನು. ಅದನ್ನು ಕಪಾಲ ಸ್ಥಳ ಎಂಬುದಾಗಿ ಕರೆಯುತ್ತಾರೆ. ಅದೇ ರೀತಿಯಾಗಿಯೇ ನಾವಿಲ್ಲಿ ಇದನ್ನು ನಾಲ್ಮೌಡಿಯಲ್ಲಿ ಮಾಡಿ ಇಟ್ಟಿದ್ದೇವೆ. ಆದರೆ ಒರಿಜಿನಲ್ ಯೆರೂಸಲೇಮಿನಲ್ಲಿ ಇದೆ. ನಮ್ಮ ನಾಲ್ಮೌಡಿಯಲ್ಲಿ ದೇವರ ತೋಟ ಎಂಬಂತ ಒಂದು ಸುಂದರವಾದ ತೋಟವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇದನ್ನು ಪ್ರಾರ್ಥನೆ ತೋಟವಾಗಿ ರೂಪಿಸಿದ್ದೇವೆ. ಇದರಲ್ಲಿ ದೇಶದ ಕುರಿತು, ರಾಜ್ಯಗಳ ಕುರಿತು ಪ್ರಾರ್ಥನೆ ಮನವಿಗಳು ಇರುತ್ತವೆ. ಜನಗಳು ಪ್ರತಿನಿತ್ಯ ಬಂದು ಇಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಈ ಸ್ಥಳದಲ್ಲಿ ಪೂರ್ಣರಾತ್ರಿ ಪ್ರಾರ್ಥನೆ, ಅದೇ ರೀತಿಯಾಗಿ ಸೌಖ್ಯ ಕೊಡುವ ಕೂಟಗಳೆಲ್ಲ ನಡೆಯುತ್ತವೆ. ಅನೇಕ ಜನರು ಬಂದು ಭಾಗವಹಿಸಿ ಆಶೀರ್ವಾದ ಹೊಂದುವರು. ಈ ಒಂದು ಸ್ಥಳದಲ್ಲೇ ಈ ರೀತಿ ಗೋಲ್ಗೊತ್ತಾ ಬೆಟ್ಟದ ರೀತಿಯಲ್ಲಿ ಒಂದನ್ನು ನಾವು ನಿರ್ಮಿಸಿದ್ದೇವೆ. ನಾಲ್ಮೌಡಿಗೆ ಬರುವಾಗ ದೇವರ ತೋಟಕ್ಕೆ ಬನ್ನಿರಿ, ನೀವು ಇದನ್ನು ನೋಡಬೇಕು. ಈ ಸ್ಥಳದಲ್ಲಿ ಪ್ರಾರ್ಥಿಸುವಂತ ಒಂದು ಅಭಿಷೇಕವನ್ನು ದೇವರು ನಿಮಗೆ ಕೊಡುತ್ತಾರೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂದು ಕೇಳುತ್ತೀರಾ? ರೋಮಾಪುರದವರಿಗೆ 5:8 ವಾಕ್ಯ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ, ನನ್ನನ್ನು ಪ್ರೀತಿಸುತ್ತಾರೆ, ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು ಸುಮ್ಮನೆ ಹೇಳಿದರೆ ಸಾಕ? ಪ್ರೀತಿ ಕ್ರಿಯೆಗಳಲ್ಲಿ ತೋರ್ಪಡಬೇಕು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳುವುದರಿಂದ ಆ ಪ್ರೀತಿಯ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಆಗದು. ಆ ಪ್ರೀತಿಯನ್ನು ತೋರ್ಪಡಿಸಬೇಕು. ತಂದೆಯಾದ ದೇವರು ನಮ್ಮ ಮೇಲಿದ್ದಂಥ ತನ್ನ ಪ್ರೀತಿಯನ್ನು ತೋರ್ಪಡಿಸಲು ತನ್ನ ಮಗನಾದ ಯೇಸುವನ್ನು ಶಿಲುಬೆಯಲ್ಲಿ ಜಡಿಯುವುದಕ್ಕೆ ಒಪ್ಪಿಸಿಕೊಟ್ಟನು. ಆದ್ದರಿಂದಲೇ ಕ್ರಿಸ್ತನು ನಮಗೋಸ್ಕರ ಸತ್ತದ್ದರಿಂದ ನಿಮಗಾಗಿ, ನನಗಾಗಿ ಶಿಲುಬೆಯಲ್ಲಿ ಸತ್ತನು. ನಿಮಗಾಗಿ ಶಿಲುಬೆಯಲ್ಲಿ ಸತ್ತನು. ನನಗಾಗಿ ಯಾಕೆ ಸಾಯಬೇಕೆಂದು ಅಂದುಕೊಳ್ಳುತ್ತೀರಾ? ನಿಮಗೆ ಅವಶ್ಯವಿರುವಂಥ ಸಕಲ ಆಶೀರ್ವಾದಗಳು ಯೇಸು ಶಿಲುಬೆಯಲ್ಲಿ ಸತ್ತನಲ್ಲವಾ, ಆ ಮರಣದಲ್ಲಿಯೇ ಅದು ಅಡಗಿದೆ. ಹೇಗೆ ಎಂದು ಅಂದುಕೊಳ್ಳುತ್ತೀರಾ? ಒಂದು 4 ವಾಕ್ಯಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಅದನ್ನು ಇಟ್ಟು ಪ್ರಾರ್ಥಿಸಿ, ಹಿಂದೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಸತ್ಯವೇದದಲ್ಲಿ 1 ಪೇತ್ರ 2:24 ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಸತ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಮ್ಮ ಪಾಪಗಳನ್ನೇ ಆತನು ಶಿಲುಬೆಯನ್ನು ಹೊರುವಾಗ ನಮ್ಮ ಅಪರಾಧಗಳನ್ನು ಆತನು ತನ್ನ ಮೇಲೆ ಹೊತ್ತು ತೀರಿಸಿದನು. ಯಾಕೆ? ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ಸಮಾಧಾನ ಕೊಡಲು. ನಮ್ಮ ಅಪರಾಧಗಳು, ನಮ್ಮ ದ್ರೋಹಗಳು ಎಲ್ಲವನ್ನು ಶಿಲುಬೆಯಲ್ಲಿ ಹೊತ್ತು ನಮಗಾಗಿ ರಕ್ತ ಸುರಿಸಿ ಸತ್ತನು. ನೀವು ಅದನ್ನು ನಂಬಿ ಪ್ರಾರ್ಥನೆ ಮಾಡುವಾಗ ಸಮಾಧಾನ ಉಂಟಾಗುತ್ತದೆ, ಪಾಪ ಕ್ಷಮಾಪಣೆ ನಿಶ್ಚಯ ಉಂಟಾಗುತ್ತದೆ, ದೊಡ್ಡ ಒಂದು ಸಂತೋಷ ಉಂಟಾಗುತ್ತದೆ. ಮತ್ತಾಯ 8:17 ವಾಕ್ಯದಲ್ಲಿ ಯೇಸು ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಶಿಲುಬೆಯಲ್ಲಿ ಹೊತ್ತನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಮ್ಮ ಶರೀರದ ಬಲಹೀನತೆ, ಈ ರೋಗಗಳನ್ನು ಯೇಸು ಶಿಲುಬೆಯಲ್ಲಿ ಹೊತ್ತಿದ್ದಾನೆ. ಯಾವುದಕ್ಕಾಗಿ? ಆತನ ಬಾಸುಂಡೆಗಳಿಂದ ನಮ್ಮನ್ನು ಗುಣ ಮಾಡಲು. ಹಾಗಾದರೆ ನಮ್ಮ ವ್ಯಾಧಿಗಳನ್ನು ನೀಗಿಸಿ ಗುಣ ಮಾಡಲು ಶಿಲುಬೆಯಲ್ಲಿ ಆತ ನಮ್ಮ ರೋಗಗಳನ್ನು ಹೊತ್ತನು. ಅದನ್ನು ನಂಬಿ ಶಿಲುಬೆಯನ್ನು ನೆನೆಸಿ ಪ್ರಾರ್ಥಿಸುವಾಗ ವ್ಯಾಧಿಗಳು ಎಂತಹ ರೋಗಗಳೇ ಆಗಿದ್ದರೂ ಅದು ಗುಣವಾಗುತ್ತವೆ. ಮೂರನೆಯದಾಗಿ ಗಲಾತ್ಯದವರಿಗೆ 3:14 ಓದುವಾಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮ ಶಾಪಗಳನ್ನು ಹೊತ್ತನು. ಮರದಲ್ಲಿ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಹೇಳಲ್ಪಟ್ಟಿರುವಂತೆ ಯೇಸು ನಮಗೋಸ್ಕರ ಶಿಲುಬೆಯಲ್ಲಿ ಶಾಪವಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಜಡಿಯಲ್ಪಟ್ಟಾಗ ಆತನ ತಲೆಯಲ್ಲಿ ಮುಳ್ಕಿರೀಟ ಹಾಕಲ್ಪಟ್ಟಿತು. ಮುಳ್ಳುಗಳು ಶಾಪವನ್ನು ಸೂಚಿಸುತ್ತವೆ. ಶಾಪದಿಂದ ಭೂಮಿ ಮೇಲೆ ಉಂಟಾದದ್ದೇ ಈ ಮುಳ್ಳುಗಳು. ನಮ್ಮ ಜೀವಿತದಲ್ಲಿ ಯಾವುದೊಂದು ಶಾಪ, ಪಾರಂಪರ್ಯ ಶಾಪವಾಗಿರಬಹುದು, ಅಥವಾ ನೀವು ಮಾಡಿದಂಥ ಪಾಪ ಶಾಪವಾಗಿ ನಿಮ್ಮ ಜೀವಿತವನ್ನು ಹಿಂಬಾಲಿಸುತ್ತಾ ಇರಬಹುದು. ಒಂದು ಬಾಧೆ, ಒಂದು ನೆಮ್ಮದಿ ಇಲ್ಲ, ಒಂದು ಆಶೀರ್ವಾದ ಇಲ್ಲ, ಯಾವುದೇ ಮೇಲನ್ನು ಕಾಣುವುದಕ್ಕಾಗುತ್ತಿಲ್ಲ, ಎಲ್ಲ ಅವಮಾನ, ನಿಂದೆಗಳು, ತಡೆಗಳು ಎಂಬುದಾಗಿ ಯಾವ ಶಾಪೋ ಎಂಬುದಾಗಿ ನೀವು ಕಂಗಾಲಾಗುತ್ತಾ ಇರಬಹುದು. ಯಾವ ಶಾಪವನ್ನು ನೀಗಿಸುವಂತ ಶಕ್ತಿಯು ಯೇಸು ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತಕ್ಕೆ ಉಂಟು.
ಅದಕ್ಕಾಗಿ ಆತನು ಶಿಲುಬೆಯಲ್ಲಿ ಸತ್ತನು. ಅದನ್ನು ನಂಬಿ ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿರುವಂಥ ಶಾಪದ ಕಟ್ಟುಗಳು ನೀಗಿ ಆಶೀರ್ವಾದ ಉಂಟಾಗುತ್ತದೆ. ಅದೇ ರೀತಿಯಾಗಿ ಏಷಾಯ 53:4 ವಾಕ್ಯದಲ್ಲಿ ಯೇಸು ನಮ್ಮ ಕಷ್ಟಗಳನ್ನು ವಹಿಸಿಕೊಂಡು ದುಃಖಗಳನ್ನು ಶಿಲುಬೆಯಲ್ಲಿ ಹೊತ್ತನು. ಅಂದ್ರೆ ನಮ್ಮ ಕಷ್ಟಗಳು, ಸಮಸ್ಯೆಗಳು, ದುಃಖಗಳು, ಅವಮಾನಗಳು, ನಿಂದೆಗಳು ಎಲ್ಲವನ್ನೂ ಶಿಲುಬೆಯಲ್ಲಿ ಹೊತ್ತನು. ಇಂದು ಯಾವುದೋ ಕಷ್ಟಗಳ ಮಧ್ಯದಲ್ಲಿ ಇದ್ದೀರಿ, ನಿಂದೆ, ಇಕ್ಕಟ್ಟು, ಅವಮಾನಗಳ ಮಧ್ಯೆ ಇಂದು ಶಿಲುಬೆಯನ್ನು ನೋಡಿರಿ. ಎಲ್ಲವನ್ನೂ ಅದರಲ್ಲಿ ಯೇಸು ಹೊತ್ತನು ನಿಮಗಾಗಿ, ನಿಮಗೋಸ್ಕರ. ದೇವರು ಹೇಳುತ್ತಾರೆ, ನನ್ನ ಮಗಳೇ, ನಿನಗೋಸ್ಕರ ನಾನು ಎಲ್ಲವನ್ನೂ ಶಿಲುಬೆಯಲ್ಲಿ ಹೊತ್ತೆನು. ನನ್ನ ಮಗನೇ, ನಿನಗೋಸ್ಕರ ಶಿಲುಬೆಯಲ್ಲಿ ಎಲ್ಲವನ್ನೂ ಹೊತ್ತು ತೀರಿಸಿದನು. ನಿನ್ನನ್ನು ಆಶೀರ್ವದಿಸಲು, ನಿನಗೆ ಒಳ್ಳೆಯದನ್ನು ಮಾಡಲು ನೀನು ಭಯಪಡಬೇಡ ಎಂದು ಹೇಳುತ್ತಾರೆ. ನಂಬಿಕೆಯಿಂದ ಯೇಸುವೆ ನನಗಾಗಿ ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದಿರಿ. ಆ ಶಿಲುಬೆಯಲ್ಲಿ ಸುರಿಸಿದ ರಕ್ತ, ನೀವು ವಹಿಸಿಕೊಂಡ ಗಾಯಗಳು, ನೀವು ವಹಿಸಿಕೊಂಡ ಮುಳ್ಕಿರೀಟ, ಶಾಪಗಳನ್ನು ನೀವು ವಹಿಸಿಕೊಂಡದನ್ನು ನಾನು ನಂಬುತ್ತೇನೆ. ಇಂದು ನನ್ನ ಜೀವಿತದಲ್ಲಿರುವಂತಹ ಪಾಪಗಳು, ಶಾಪಗಳು, ವ್ಯಾಧಿಗಳು, ಭಯಗಳು, ಕಳವಳಗಳೆಲ್ಲ ನೀಗಲಿ. ಯೇಸುವಿನ ರಕ್ತದಿಂದ ಜಯ ಉಂಟಾಗಲಿ ಎಂಬುದಾಗಿ ಹೇಳಿರಿ. ಈ ಕ್ಷಣದಿಂದಲೇ ನಿಮ್ಮ ಜೀವಿತದಲ್ಲಿ ಬದಲಾವಣೆ, ಹೃದಯದಲ್ಲಿ ಒಂದು ಬದಲಾವಣೆ ಬರುತ್ತದೆ. ಹೇಳುವಿರಾ? ಹಾಗೆ ಹೇಳಿರಿ, ಯೇಸುವೆ, ನನಗೋಸ್ಕರ ನನ್ನ ಜಾಗದಲ್ಲಿ ನೀವು ಶಿಲುಬೆಯಲ್ಲಿ ಸತ್ತಿರಿ. ನನ್ನ ಪಾಪಗಳನ್ನು ಹೊತ್ತಿರಿ, ಶಾಪಗಳನ್ನು ಹೊತ್ತಿರಿ, ವ್ಯಾಧಿಗಳನ್ನು ಹೊತ್ತಿರಿ, ನನ್ನ ನಿಂದೆ, ಅವಮಾನಗಳು ಎಲ್ಲವನ್ನೂ ಹೊತ್ತಿರಿ. ಈಗ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಬೇಕು. ಆ ಕಲ್ವಾರಿಯ ರಕ್ತ, ಶಿಲುಬೆಯ ರಕ್ತ ನನ್ನೊಳಗೆ ಇಳಿಯಬೇಕು. ಆ ರಕ್ತದ ಬಲದಿಂದ ನನಗೆ ಬಿಡುಗಡೆ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.